ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ನ ವಿಶೇಷ ಕಾರ್ಯಕ್ರಮ. ನಾನು ಪ್ರತೀಕ್ಷಾ. ರಿಯಲ್ ಸ್ಟಾರ್ ಉಪೇಂದ್ರ ಅವ್ರದ್ದು ಒಂದು ಫೇಮಸ್ ಡೈಲಾಗ್ ಇದೆ, ಬಹುಶಃ ನೀವೆಲ್ಲರೂ ಕೇಳಿರ್ತೀರಾ, ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್ ಅಂತ. ಸದ್ಯಕ್ಕೆ ಇದೇ ಡೈಲಾಗ್ನ ಟೈಟಲ್ ಮಾಡಿಕೊಂಡು ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಆ ಸಿನಿಮಾ ಯಾವುದಪ್ಪ ಅಂದರೆ ಐ ಆಮ್ ಗಾಡ್. ಸೊ ಈ ಸಿನಿಮಾ ನವೆಂಬರ್ 7ನೇ ತಾರೀಕು ರಿಲೀಸ್ ಆಗೋದಕ್ಕೆ ರೆಡಿ ಇದೆ. ಐ ಆಮ್ ಗಾಡ್ ಟೈಟಲ್ಗೂ ಒಪ್ಪಿಸರ್ಗೂ ಏನಾದ್ರು ಸ್ವಲ್ಪನಾದ್ರೂ ಲಿಂಕ್ ಇದೆಯಾ? ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದರೆ, ಈ ಸಿನಿಮಾದ ಡೈರೆಕ್ಟರು ಒಪ್ಪಿಸರ್ ಜೊತೆ ಕೆಲಸ ಕೂಡ ಮಾಡಿದ್ರಂತೆ. ಸೊ ಕೇಳಿದಾಗ ನಾನು ಅನ್ಕೊಂಡೆ ಮೋಸ್ಟ್ ಪ್ರಾಬಬ್ಲಿ ಅದಕ್ಕೆ ಕೆಲವು ಲಿಂಕ್ ಇರಬೇಕು ಅಂತ. ಏನಾದರೂ ಲಿಂಕ್ ಇದೆಯಾ? ಸಿನಿಮಾ ಕತೆ ಏನು, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಸಿನಿಮಾ ಕತೆ, ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಐ ಆಮ್ ಗಾಡ್ ಸಿನಿಮಾದ ಚಿತ್ರತಂಡ ನಮ್ಮ ಜೊತೆ ಇದ್ದಾರೆ. ಸಿನಿಮಾದ ನಿರ್ದೇಶಕರು ಹಾಗೂ ಹೀರೋ ಆಗಿರುವಂತಹ ರವಿಗೌಡ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಅಂಡ್ ಸಿನಿಮಾದ ಹೀರೋಯಿನ್ ಆಗಿರುವಂತಹ ವಿಜೇತಾ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದು ಆರು ಮುಗ ಕೋಟೆ ಕಣೋ ಅಂತ ಹೇಳಿ ಒಂದೇ ಡೈಲಾಗ್ ಇಂದ ಇಡೀ ಇಂಡಸ್ಟ್ರಿ ಅಲ್ಲಾಡಿಸಿದಂತಹ ರವಿಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಸರ್, ಹೇಗಿದ್ದೀರಾ? ಎಷ್ಟು ಖುಷಿಯಾಗಿದ್ದೀರಾ? ಎಷ್ಟು ಆರಾಮಾಗಿದ್ದೀರಾ? ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ಫಸ್ಟ್ಲಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಿಮಗೂ ಶುಭಾಶಯಗಳು. ಎಸ್. ರವಿ ಸರ್, ನನಗೆ ಸಿನಿಮಾದಲ್ಲಿ ನಾನು ಟ್ರೇಲರ್ ನೋಡಿದಾಗ ತುಂಬಾ ಯಂಗ್ ಲುಕ್ ಇತ್ತು. ನಾನು ಇವಾಗ ನಿಮ್ಮನ್ನು ಸಡನ್ ಆಗಿ ನೋಡಿದಾಗ ನಾನೇ ಒಂದು ಸೆಕೆಂಡ್ ಕನ್ಫ್ಯೂಸ್ ಆದೆ, ಇವರೇನಾ ಅಲ್ವಾ ಅಂತ. ಏನಿದು ಸಡನ್ ಆಗಿ ಲುಕ್ ಚೇಂಜ್ ಆಗ್ಬಿಟ್ಟಿದೆ? ಇಲ್ಲ, ಇದು ನನ್ನ ಆಕ್ಚುಯಲ್ ಲುಕ್. ಆ ಸಿನಿಮಾಗೆ ಆ ಕ್ಯಾರೆಕ್ಟರ್ಗೆ ಆ ಏಜ್ ಕಾಣಿಸ್ಬೇಕಿತ್ತು ಅನ್ನೋದಕ್ಕೋಸ್ಕರ ಆ ಲುಕ್ನ ಅಚೀವ್ ಮಾಡಬೇಕಾಯ್ತು. ಸೊ ಅದಕ್ಕೊಂದು ಬೇರೆ ಲುಕ್ಗಳು ಟ್ರೈ ಮಾಡಿ ಫೈನಲಿ ಆ ಲುಕ್ ನೀವು ಹೇಳ್ದಂಗೆ ನಮಗೂ ಇದೋಕೆ ಕಾಲೇಜ್ ಹುಡುಗನ ಥರ ಕಾಣಿಸ್ತಾ ಇದ್ದೀನಿ ಅಂತ ಅನ್ಸಿದ ಮೇಲೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಇಟ್ಕೊಬೇಕಾಗಿತ್ತು. ಸೊ ಅದಕ್ಕೆ ಆ ಡಿಫ್ರೆನ್ಸ್ ಕಾಣ್ತಾ ಇದೆ ನಿಮಗೆ. ಅದು ಬೇಕು ಅಂತ ಅಚೀವ್ ಮಾಡ್ಕೊಂಡಿದ್ದು ಲುಕ್, ಬಟ್ ಇದು ನನ್ನ ಆಕ್ಚುಯಲ್ ಲುಕ್. ಓಕೆ, ನಾನು ಆಕ್ಚುಲಿ ನಿಜವಾಗ್ಲೂ ಕಾಲೇಜ್ ಹುಡುಗ, ಐ ಮೀನ್ ಇನ್ನೂ ಯಂಗ್ ಏಜ್ ಹುಡುಗಾನೆ ಅಂತ ಅನ್ಕೊಂಡಿದ್ದೆ. ನಂಗೆ ಆಮೇಲೆ ಗೊತ್ತಾಗಿದ್ದು ನೀವೇ ಡೈರೆಕ್ಟರು, ನೀವೇ ಆಕ್ಟರು. ಸೊ ನೀವು ಈಗಿದ್ದೀರಾ ರಿಯಲ್ ಆಗಿ ಅಂತ. ರವಿಶಂಕರ್ ಸರ್ ಹತ್ರ ಮಾತಾಡ್ಬೇಕನ್ನ ಆಗ್ಲೇ ಹೇಳಿದೆ, ಅಂದ್ರೆ ಎಷ್ಟು ಸಿನಿಮಾಗಳಲ್ಲಿ ನೀವು ಪೊಲೀಸ್ ರೋಲ್ ಮಾಡಿದ್ದೀರಾ ಅಂತ. ಅವ್ರು 20 ಸಿನಿಮಾ ಅಂತ ಹೇಳಿದ್ರು. ಅವ್ರನ್ನ ಕೇಳ್ತೀನಿ ಯಾಕೆ ಅಂತ. ಬಟ್ ನಿಮಗೆ ಯಾಕೆ ರವಿ ಸರ್ ಪೊಲೀಸ್ ಕ್ಯಾರೆಕ್ಟರ್ಗೆ, ಈ ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ಗೆ ರವಿ ಸರ್ ತುಂಬಾ ಆಪ್ಟ್ ಅಂತ ಅನ್ಸಿತ್ತು? ರವಿ ಸರ್ ಅಂತ ಯೋಚನೆ ಮಾಡ್ತಿದ್ದಂಗೆ ನಿಮಗೆ ನೀವು ಏನೇ ಬರ್ದಿರಿ, ಏನೇ ಸಣ್ಣದಾಗಿ ಬರ್ದಿರಿ, ಅದೇನೇ ಇರಲಿ ಆ ಕ್ಯಾರೆಕ್ಟ್ರಲ್ಲಿ ಒಂದು ಅವ್ರು ಅದನ್ನ ಫಿಲ್ ಮಾಡ್ತಾರೆ. ಆ ಕ್ಯಾರೆಕ್ಟರ್ನ ಅಂತಿದ್ದಂಗೆ ಅದು ಎಲಿವೇಟ್ ಆಗ್ಬಿಡುತ್ತೆ. ನೀವು ಸ್ವಲ್ಪ ಸಣ್ಣದೊಂದು ಡೈಲಾಗು, ಹೋಗ ಆ ಕಡೆ, ಅಷ್ಟೇ ಸಾಕು, ಜಾಸ್ತಿನೂ ಬೇಡ. ಅವ್ರ ವಾಯ್ಸಲ್ಲಿ, ಅವ್ರ ಪರ್ಸ್ನಾಲಿಟಿಲಿ ಅವ್ರು ಹೇಳಿದ್ರೆ ಅದನ್ನ ನಿಮ್ಗೆ ಅದೇ ಎಲಿವೇಟ್ ಆಗ್ಬಿಡುತ್ತೆ. ಆ್ಯಂಡ್ ನನಗದು ಅಡ್ವಾಂಟೇಜ್. ಅವ್ರು ಓಕೆ ಅಂದರೆ ನಾನು ಎಷ್ಟೇ ತಲೆ ಕೆಡಿಸ್ಕೊಂಡು ಏನೇ ಬರ್ದಿದ್ರು ಅವ್ರು ಓಕೆ ಅಂತಿದ್ದಂಗೆ ಅದು 50% ನನಗೆ ಅದು ಇಮಿಡಿಯೇಟ್ ಎಲಿವೇಶನ್ ಸಿಕ್ಬಿಡ್ತು. ಆ್ಯಂಡ್ ರವಿ ಸರ್ ಸ್ಕ್ರೀನ್ ಮೇಲೆ ಬಂದರೆ ಅದು ಸಿನಿಮಾ ಅನ್ಸುತ್ತೆ. ಇವಾಗ ನಾವು ಹೊಸಬ್ರು, ನಮ್ಮನ್ನ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಗೆ ಅದು ಸಿನಿಮಾ ಫೀಲ್ ಕೊಡದೇ ಇರ್ಬೋದು. ಬಟ್ ಅವ್ರು ಆ ಸ್ಕ್ರೀನ್ ಪ್ರೆಸೆನ್ಸ್ಗೆ ಅವ್ರು ಎಂಟರ್ ಆಗ್ತಿದ್ದಂಗೆ ಈಗ ಒಂದು ಸಿನಿಮಾ ನೋಡ್ತಿದ್ದೀನಪ್ಪ ಅನ್ಸುತ್ತೆ. ಸೊ ತುಂಬಾ ರೀಸನ್ಸ್ಗಳಿದೆ ಏನಕ್ಕೆ ಅವರು ಅನ್ನೋದಕ್ಕೆ. ಆ್ಯಂಡ್ ಅದನ್ನ ಹೇಳ್ತಾ ಹೋದ್ರೆ ನಿಮಗೆ ಆಕ್ಚುಲ್ ಆಗಿ ಇದಕ್ಕೆ ಅಂತ ಸ್ಪೆಸಿಫಿಕ್ ಆಗಿಲ್ಲ. ನಾನು ಯೋಚನೆ ಮಾಡ್ಕೊಂಡಾಗ್ಲೂ ಸಿಕ್ಕಾಪಟ್ಟೆ ರೀಸನ್ ಸಿಕ್ತು ಯಾಕೆ ರವಿ ಸರ್ ಬೇಕು ಅನ್ನೋದಕ್ಕೆ. ಥ್ಯಾಂಕ್ ಯು. ರವಿ ಸರ್, ನೀವು ಹೇಳಿ, ಇವಾಗ ಐ ಆಮ್ ಗಾಡ್ ಸಿನಿಮಾದಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ರು. ಸುಮಾರು 20ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಪೊಲೀಸ್ ರೋಲ್ ಮಾಡಿದ್ದೀನಿ ಅಂತ ಹೇಳಿದ್ವಿ. ಸೊ ಆ ಎಲ್ಲಾ ಸಿನಿಮಾಗಳಲ್ಲಿ ಮಾಡಿದಂತಹ ಕ್ಯಾರೆಕ್ಟರ್ಗೂ ಈ ಸಿನಿಮಾದಲ್ಲಿ ಮಾಡಿರುವಂತಹ ಕ್ಯಾರೆಕ್ಟರ್ಗೂ ಏನೋ ಡಿಫ್ರೆನ್ಸ್ ಇದೆಯಾ? ಅಂದರೆ ಬೇಸಿಕ್ಲಿ ಸ್ಕ್ರಿಪ್ಟ್ ವೈಸೇ ಡಿಫ್ರೆನ್ಸ್ ಇದೆ. ಇದು ತುಂಬ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್. ಇಟ್ ಇಸ್ ನಾಟ್ ಓನ್ಲಿ ಎನ್ ಥ್ರಿಲ್ಲರ್ ಜಾನರ್ ಅನ್ನೋದಕ್ಕಿಂತ ಇಟ್ ಇಸ್ ಅ ಕಂಪ್ಲೀಟ್ ಮೂವಿ. ಬಿಕಾಸ್ ಫಸ್ಟ್ ಹಾಫು ನಿಮಗೆ ಬ್ಯೂಟಿಫುಲ್ ಕಾಲೇಜ್ ಎಪಿಸೋಡ್ಸು, ಬ್ಯೂಟಿಫುಲ್ ಲವ್ ಸ್ಟೋರಿ, ಕೆಮಿಸ್ಟ್ರಿ ಬಿಟ್ವೀನ್ ದ ಹೀರೋಯಿನ್ ಎಲ್ಲ ಇರುತ್ತೆ. ಆ್ಯಂಡ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಪಿಕ್ಚರಲ್ಲಿ ಟ್ವಿಸ್ಟ್, ಟರ್ನಿಂಗ್ ಪಾಯಿಂಟ್ ವಿಲ್ ಟೇಕ್ ಪ್ಲೇಸ್. ಅಲ್ಲಿಂದ ಪಿಕ್ಚರ್ನ ಬೇರೆ ಒಂದು ಜಾನರ್ಗೆ ತಗೊಂಡು ಹೋಗಿದ್ದಾರೆ ನಮ್ಮ ರೈಟರ್ ಕಮ್ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಕಮ್ ಹೀರೋ. ಸೊ ಆಲ್ ಇನ್ ಒನ್. ಆ್ಯಂಡ್ ಐ ಲೈಕ್ ದ ಪ್ಯಾಷನ್ ಬಿಕಾಸ್ ಇವರೂ ನಮ್ಮ ಸಾಧು ಕೋಕಿಲ ಅವರ ಮಗ ಸುರಾಗು ಇಬ್ಬರು ದೇ ಅಪ್ರೋಚ್ಡ್ ಮೀ ಫಸ್ಟ್. ನಾನು ಡೈಲಿ ಆಲ್ಮೋಸ್ಟ್ ಅಂದರೆ ಮಂತ್ಲಿ ಒಂದು 10-20 ಕತೆ ಕೇಳ್ತಾ ಇರ್ತೀನಿ. ಹೊಸೊಬ್ಬರು ಬರ್ತಾ ಇರ್ತಾರೆ. ದೇ ಕೀಪ್ ಎವ್ರಿ ಒನ್ ವಿಲ್ ಕಮ್ ಟ್ರೈ ಟು ನರೇಟ್ ದೇರ್ ಸ್ಟೋರಿ. ಸೊ ಇವರು ನಮ್ಮ ಸಾಧು ಕೋಕಿಲ ಅವ್ರ ಮಗ ಸುರಾಗ್ ಬಂದರು. ಆ್ಯಂಡ್ ಐ ಲೈಕ್ ದ ವೇ ದೇ ನರೇಟೆಡ್ ದ ಸ್ಕ್ರಿಪ್ಟ್. ಆ್ಯಂಡ್ ನಾನು ಯಾವಾಗಲೂ ಬರೀ ಕಥೆನ ಮಾತ್ರ ಕೇಳಲ್ಲ, ಆ ಡೈರೆಕ್ಟ್ರು ಏನು, ಫ್ರಮ್ ವ್ಯಾರ್ ಇಸ್ ಕಮ್. ಈಗ ಆಲ್ರೆಡಿ ಪ್ರೂವ್ಡ್ ಡೈರೆಕ್ಟರ್ಸ್ ಅಂದರೆ ನಾವು ಅದನ್ನೆಲ್ಲ ಯೋಚನೆ ಮಾಡಲ್ಲ. ಬಟ್ ವೆನ್ ಇಟ್ ಇಸ್ ಅ ನ್ಯೂ ಗೈ ಹೂ ಇಸ್ ಅಪ್ರೋಚಿಂಗ್ ಅಸ್, ಕೆಲವರು ಏನಂದರೆ ತುಂಬ ಚೆನ್ನಾಗಿ ಕತೆ ಹೇಳಿಬಿಡ್ತಾರೆ. ಹೇಳೋವಾಗ ಇದು ನೆಕ್ಸ್ಟು ಕಾಂತಾರ, ಇದು ನೆಕ್ಸ್ಟು KGF ಲೆವೆಲಲ್ಲೇ ಇರುತ್ತೆ ಕತೆಗಳು. ಬಟ್ ಅದನ್ನು ಪ್ರಾಕ್ಟಿಕಲ್ ಆಗಿ ಅಲ್ಲಿ ಬರೋವಾಗ ಆ ಪ್ರಾಬ್ಲಮ್ಸು, ಹೌ ದೇ ಸಾಲ್ವ್ ಇಟ್, ಹೌ ದೇ ಅಪ್ರೋಚ್ ಅನ್ನೋದು ತುಂಬ ಮುಖ್ಯ. ಆ್ಯಂಡ್ ಐ ಲೈಕ್ ದ ವೇ ದೇ ಬೋಟ್ ನರೇಟೆಡ್ ದ ಸ್ಕ್ರಿಪ್ಟ್. ಆ್ಯಂಡ್ ಆ ಸ್ಕ್ರಿಪ್ಟಲ್ಲಿ ಆ ಸ್ಕ್ರೀನ್ ಪ್ಲೇ ಮಾಡಿರೋ ರೀತಿ,
ಆ್ಯಂಡ್ ಕ್ಯಾರೆಕ್ಟರ್ಸು ಆ್ಯಂಡ್ ಮೇಯ್ನ್ ದಟ್ ಪ್ಲಾಟ್ ಆಫ್ ದ ಮೂವಿ ಇದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಪ್ಲಸ್ ಅವರ ದೇ ನೆವರ್ ಡಿಪೆಂಡೆಡ್ ಟೂ ಮಚ್ ಆನ್ ಡೈಲಾಗ್ಸ್, ಇಟ್ ಇಸ್ ಮೋರ್ ಆಫ್ ಅ ವಿಜುವಲ್ ಮೂವಿ. ಸೊ ಎಲ್ಲೂ ನಾನು 1 ಪೇಜು 2 ಪೇಜಸ್ಸು ದೊಡ್ಡ ದೊಡ್ಡ ಡೈಲಾಗು ಗಲಾಟೆ ಅದು ಇದು ಇರಲ್ಲ. ಇವನ್ ಆಸ್ ಅ ಪೊಲೀಸ್ ಆಫೀಸರ್ ವೆರಿ ವೆರಿ ರಿಸರ್ವ್ಡ್ ಆ್ಯಂಡ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಗೈ ಆ್ಯಂಡ್ ಒನ್ ಆ್ಯಟಿಟ್ಯೂಡ್ ಇರುತ್ತೆ. ಆ್ಯಂಡ್ ಸೊ ಐ ಲೈಕ್ ದ ವೇ ದೇ ನರೇಟೆಡ್ ಆ್ಯಂಡ್ ಐ ಫೆಲ್ಟ್ ಇಟ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಸೊ ಡೆಫಿನೆಟ್ ಆಗಿ ಈ ಜಾನರ್ ವರ್ಕೌಟ್ ಆಗುತ್ತೆ ಅಂತ ಎಲ್ಲೋ ಒಂದು ಕಡೆ ನಂಬಿಕೆ ಇತ್ತು. ಆ್ಯಂಡ್ ಲಕಿಲಿ ಯಂಗ್ ಟೀಮ್ ಆ್ಯಂಡ್ ದೇ ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ವರ್ಕ್. ಇಲ್ಲೇ ಸಿಕ್ಬಿಡ್ತು ಕಾಂಪ್ಲಿಮೆಂಟು, ಸಿನಿಮಾ ಸಕಾದಾಗಿ ಮಾಡಿದ್ದೀರಾ ಅಂತ. ಸೊ ಬಾಂಬೆ ಬೆಳಗಿನ ಕನ್ನಡಕ್ಕೆ ಕರ್ಕೊಂಡು ಬಂದಿದ್ರೆ ಏನು ವಿಶೇಷತೆ? ಕನ್ನಡ ಅರ್ಥ ಆಗುತ್ತಾ? ಕನ್ನಡ ಮಾತಾಡಕ್ಕೆ ಬರುತ್ತಾ? ಏನಾದ್ರು ಸ್ವಲ್ಪ ಕನ್ನಡ ಹೇಳ್ಕೊಟ್ಟಿದ್ದೀರಾ? ಹೇಗೆ ಸರ್? ಡೈಲಾಗ್ಸ್ ಬಿಟ್ಟು ಬೇರೆ ಏನೂ ಹೇಳ್ಕೊಟ್ಟಿಲ್ಲ, ಅವ್ರಿಗೆ ಕನ್ನಡ ಅರ್ಥ ಆಗಲ್ಲ. ಹಾಂ. ಸೊ ಸಿನಿಮಾ ಆಕ್ಸೆಪ್ಟ್ ಮಾಡ್ಕೊಂಡಿದ್ದು ಹೇಗೆ ಬಂತು ಅವಕಾಶ? ಹೇಳಿ. ಹೌ ಡಿಡ್ ಯು ಗೆಟ್ ದ ಆಫರ್? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿರಿ ಸರ್. ಹಾಂ ಹೇಳಿ. Okay, so first I met sir through an agency, and then we did an online audition. So after that he selected me for the role, and that's how like I came on board. ಸಿಂಪಲ್. ಯಾಕೆ ಸುಮ್ಮನೆ ಅಷ್ಟೊಂದೆಲ್ಲ ಮಾತಾಡಬೇಕು, ಸಿಂಪಲ್ ಆಗಿ ಹೇಳ್ಬಿಡೋಣ ಅಂತ. ನೀವು ಹೇಳಿ, ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಯಾಕೆ? ಆ್ಯಕ್ಚುಲಿ ಇಲ್ಲೇ ಹುಡುಕಿದ್ದು, ಇಲ್ಲೇ ಎಲ್ಲ ಹೀರೋಯಿನ್ಸ್ನು ಟ್ರೈ ಮಾಡೋಣ ಅಂತೇಳಿ. ಯಾಕಂದ್ರೆ ನಮಗೂ ಈಸಿ ಅಲ್ಲ, ನಮ್ಮ ಲ್ಯಾಂಗ್ವೇಜ್ ಗೊತ್ತಿರೋರು ಅಲ್ಲಿ ಹೇಳ್ಕೊಡೋಕ್ಕೆ, ಎಮೋಷನ್ಸ್ ಎಲ್ಲ ಕನ್ವೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಬಟ್ ನೀವು ಟ್ರೇಲರ್ ನೋಡಿರ್ಬೋದು, ದೇರ್ಸ್ ಅ ಕಿಸಿಂಗ್ ಸೀನ್ ಆ್ಯಂಡ್ ದೇರ್ಸ್ ಒನ್ ಮೋರ್ ಇನ್ ದ ಮೂವಿ ಆಸ್ ವೆಲ್. ಆ್ಯಂಡ್ ಅದು ನನಗೆ ಆ ಕ್ಯಾರೆಕ್ಟರ್ದು ಕೆಮಿಸ್ಟ್ರಿಗೆ ಆ್ಯಂಡ್ ಆ ಎಮೋಷನ್ದು ಡೆಪ್ತಿಗೆ ಅದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಆ್ಯಂಡ್ ಬಿಕಾಸ್ ಒನ್ ಮೋರ್ ರೀಸನ್ ಇಸ್, ಇವಾಗ ಪೀಪಲ್ ಆರ್ ಯೂಸ್ ಟು ಇಟ್. ಎರಡು ನೀವು ಒಂದು ಲವ್ ಸ್ಟೋರಿ ತೋರಿಸ್ತಿದ್ದೀರಾ ಅಂದರೆ ದಟ್ ಕೆಮಿಸ್ಟ್ರಿ ಇಟ್ ಇಸ್ ಬಿಕಮ್ ಕಾಮನ್. ಅದು ಆ ಕಿಸ್ ಅನ್ನೋದು ಅದಿಲ್ಲದೆ ನಿಮಗೆ ಅದು ಏನೋ ಮಿಸ್ಸಿಂಗ್ ಅಂತ ಅನಿಸುತ್ತೆ ಅಂತ ನನಗೆ ಅನಿಸಿದ್ದು. ಬಟ್ ಇಲ್ಲಿ ಎಲ್ಲ ಯಾರೂ ಒಪ್ಪದೇ ಇದ್ದಾಗ ಐ ಥಾಟ್ ತೆಗೆದ್ಬಿಡೋಣ ಅಂತ ಆ ಥಾಟು ಬಂತು. ಬಟ್ ಏನೋ ಕಾಂಪ್ರಮೈಸ್ ಆಗ್ತಾ ಇದ್ದೀನಿ ಅನ್ನಿಸ್ತು ಅದನ್ನು ತೆಗೆದ್ರೆ. ಸೊ ದೆನ್ ಐ ಹ್ಯಾಡ್ ಟು ಕಾಂಟ್ಯಾಕ್ಟ್ ಅನ್ ಏಜೆನ್ಸಿ. ಹೊರಗಡೆ ಆದರೂ ಪರವಾಗಿಲ್ಲ, ಚಾನ್ಸ್ ತೊಗೊಳ್ಳೋಣ ಅಂಥೇಳಿ. ನಿಮಗೆ ಮತ್ತೆ ಆ ವಿಷಯ ಹೇಳಿ ನೀವು ಇದೊಂದು ರೀಸನ್ ಇದೆ ಅಂದರೆ ಈ ಸ್ಪೆಸಿಫಿಕೇಶನ್ ಇದೆ ಅಂತಿದ್ದಂಗೆ ನಿಮಗೆ ಬರೋ ಪ್ರೊಫೈಲ್ಸ್ ಒಂಥರ ಕನ್ವಿನ್ಸಿಂಗ್ ಆಗಿ ಬರಲ್ಲ ಅಷ್ಟೊಂದು. ನಿಮಗೆ ಅವರು ಅದಕ್ಕೆ ಓಕೆ ಅಂದಿದ್ರು ಪರ್ಫಾರ್ಮೆನ್ಸ್ ವೈಸ್ ಆ್ಯಕ್ಟಿಂಗ್ ಬರಲ್ಲ. ಆ್ಯಂಡ್ ಅದನ್ನು ಹುಡ್ಕೋಕ್ಕೆ ತುಂಬ ಇಟ್ ವಾಸ್ ಚಾಲೆಂಜಿಂಗ್. ಫೈನಲಿ ಇವ್ರ ಪ್ರೊಫೈಲ್ ಸಿಕ್ಕಿದ ಮೇಲೆ ಐ ಟುಕ್ ಎನ್ ಆಡಿಷನ್. ಶಿ ವಾಸ್ ವೆರಿ ಎಕ್ಸ್ಪ್ರೆಸಿವ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಫರ್ಟ್ ಹಾಕ್ತಾರೆ ಫಾರ್ ದ ಡೈಲಾಗ್ಸ್ ಎಲ್ಲದಕ್ಕೂ ಅಂತ ಅನ್ನಿಸ್ತು. ಸೊ ಐ ಥಾಟ್ ಎಫರ್ಟ್ ಎಲ್ಲಿರುತ್ತೆ ಅಲ್ಲಿ ನೀವು ಕೆಲಸ ತೊಗೊಬಿಡ್ಬೋದು. ಸೊ ಅದಕ್ಕೋಸ್ಕರ ಫೈನಲ್ ಮಾಡ್ಕೊಂಡಿದ್ದೆ. ಓಕೆ, ಈ ಐ ಆಮ್ ಗಾಡ್ ಅಂತ ಟೈಟಲ್ ಇದೆ. ಆ್ಯಕ್ಚುಲಿ ಫಸ್ಟಲ್ಲೇ ಕೇಳೋಣ ಅಂತ ಅಂದ್ಕೊಂಡೆ, ಬೇಡ ಅಂತ ಸ್ವಲ್ಪ ಆಮೇಲೆ ಕೇಳೋಣ ಅಂತ ಇಟ್ಕೊಂಡೆ. ಐ ಆಮ್ ಗಾಡ್ ಅಂತ ಟೈಟಲ್ ಯೂಶಲಿ ಈ ಒಂದು ವರ್ಡ್ ಎಲ್ರಿಗೂ ಫೆಮಿಲಿಯರ್, ಬಿಕಾಸ್ ಉಪ್ಪಿ ಸರ್ ಬಾಯಲ್ಲಿ ತುಂಬ ಸಲ ಕೇಳಿದ್ವಿ. ಅವ್ರ ಫ್ಯಾನ್ಸ್ ಅಂತೂ ಎವ್ರಿ ಟೈಮ್ ಹೇಳ್ತಾನೆ ಇರ್ತಾರೆ ಆ ಡೈಲಾಗ್ನ. ಸೊ ಹಾಗಾಗಿ ಎಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿರೋ ಲೈನು. ಸೊ ಈ ಟೈಟಲ್ ಈ ಸಿನಿಮಾಗೆ ಯಾಕೆ? ಫಸ್ಟ್ ಕತೆ ಮಾಡ್ಕೊಂಬಿಟ್ವಿ, ಟೈಟಲ್ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಕತೆ ಮಾಡಿ ಆದಮೇಲೆ ಇದಕ್ಕೆ ಏನು ಟೈಟಲ್ ಇಡ್ಬೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಒಂದಷ್ಟು ಆಪ್ಷನ್ಸ್ಗಳು ಬರುತ್ತೆ. ಆ್ಯಂಡ್ ಫೈನಲಿ ಐ ಆಮ್ ಗಾಡ್ ಅನ್ನೋ ಒಂದು ಥಾಟ್ ಬರುತ್ತೆ, ಇದನ್ನು ಇಡ್ಬೋದಾ ಅಂತ. ಅದನ್ನು ಇಡ್ಬೋದು, ಕತೆಗೆ ತುಂಬ ಆ್ಯಪ್ಟ್ ಆಗಿದೆ ಅನ್ನೋದ್ರ ಜೊತೆಗೆ ನೀವು ಹೇಳ್ದಂಗೆ ಅದು ಉಪ್ಪಿ ಸರಿಗೆ ಕನೆಕ್ಟ್ ಆಗ್ತಿದೆ ಅನ್ನೋ ಒಂದು ಥಾಟು ಅದು ಇಮಿಡಿಯೇಟ್ ಆಗಿ ಬೇರೆ ಏನೋ ಆಪ್ಷನ್ಸೇ ಯೋಚನೆ ಮಾಡೋದು ಬೇಡ, ಇದು ಫೈನಲ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡೋಕ್ಕೆ ಆ ರೀಸನ್ ಇತ್ತು. ಓಕೆ, ಸೊ ಸಿನಿಮಾದಲ್ಲಿ ನಾನು ಟ್ರೇಲರ್ ನೋಡಬೇಕಾದ್ರೆ ಫಸ್ಟ್ ನಾನು ಅಂದ್ಕೊಂಡೆ ಇದು ಯಾವುದೋ ಸ್ವಲ್ಪ ಕ್ಯೂಟ್ ಲವ್ ಸ್ಟೋರಿ ಥರ ಇದೆಯಲ್ಲ ಅಂತ ಸ್ಟಾರ್ಟಿಂಗಿಂದ. ಆಮೇಲೆ ಹೋಗ್ತಾ ಹೋಗ್ತಾ ಏನೋ ಟ್ವಿಸ್ಟ್ಗಳು ಬರೋಕ್ಕೆ ಶುರುವಾಯಿತು. ನಾನು ಹಾರರ್ ಇರ್ಬೋದಾ ಅಂತ ಅಂದ್ಕೊಂಡೆ. ಆಮೇಲೆ ಕ್ಲೈಮ್ಯಾಕ್ಸ್ ನೋಡೋ ಥ್ರಿಲ್ಲರ್ ಇರ್ಬೋದು ಅಂತ ಅಂದ್ಕೊಂಡೆ. ಯಾವ ಜಾನರ್ ಸಿನಿಮಾ ಹೇಳಕ್ಕೆ ಹೊರಟಿದ್ದೀರಾ? ಬಿಕಾಸ್ ಟ್ರೈಲರಲ್ಲಿ ಎಲ್ಲ ಜಾನರು ತೋರಿಸ್ಬಿಟ್ಟಿದ್ದೀರಾ. ರೊಮ್ಯಾಂಟಿಕ್ ಸಸ್ಪೆನ್ಸ್ ಥ್ರಿಲ್ಲರ್ ಕೈಂಡ್ ಆಫ್ ಜಾನರ್. ಎಲ್ಲ ನಾನು ಬರಿಬೇಕಾದ್ರೂ ಫಸ್ಟ್ ಕೂತಾಗ ನಮಗೂ ಅನ್ಸೋದೊಂದು ಲವ್ ಸ್ಟೋರಿ, ಒಂದು ಒಳ್ಳೆ ಲವ್ ಸ್ಟೋರಿ ಮಾಡ್ಬಿಡ್ಬೇಕು ಅಂತ. ಯಾಕಂದ್ರೆ ಲವ್ ಸ್ಟೋರಿ ನಿಮಗೆ ವರ್ಕ್ ಆಗಿಬಿಟ್ರೆ ಅದಕ್ಕೆ ಸಿಗೋ ರೆಸ್ಪಾನ್ಸೇ ಬೇರೆ, ಯೂನಿವರ್ಸಲ್. ಆ ಎಮೋಷನ್ ಎಲ್ರಿಗೂ ಗೊತ್ತು. ಸೊ ಅದು ಲವ್ ಸ್ಟೋರಿ ಅಂತಾನೆ ಬಂತು. ಬಟ್ ನನ್ನ ಮೇಲೆ ನನಗೆ ಒಂದು ಡೌಟ್ ಇತ್ತು, ಎಲ್ರಿಗೂ ಅವ್ರ ಕತೆ ಬರಿಬೇಕಾರೆ ಅವ್ರು ಮಾಡ್ಬೇಕಾರೆ ಸಖತ್ತಾಗಿ ಬರಿತಾ ಇದ್ದೀನಿ ಅನ್ಸುತ್ತೆ. ನನಗೂ ಬರಿಬೇಕಾದ್ರೆ ಹಾಗೆ ಅನ್ನಿಸ್ಬೋದೇನೋ. ಬಟ್ ಇನ್ ಕೇಸ್ ಅದು ಬೇರೆಯವ್ರಿಗೆ ವರ್ಕ್ ಆಗಲಿಲ್ಲ ಅಂದರೆ ನಿಮಗೆ ಅಲ್ಲಿ ಅವ್ರನ್ನ ಕೂರಿಸ್ಕೊಳ್ಳೋಕ್ಕೆ, ಇವಾಗ ನನಗೂ ಎಷ್ಟೋ ಸಿನಿಮಾ ನೋಡಿದ್ದೀನಿ, ಸಿನಿಮಾ ಇಷ್ಟ ಆಗ್ತಿರಲ್ಲ, ಬಟ್ ಅದು ಯಾವುದೋ ಒಂದು ಆನ್ಸರ್ ಬೇಕಿರುತ್ತೆ ನನಗೆ, ಇದು ಯಾರು ಮಾಡ್ತಿರೋದು ಅಂತ. ಅದಕ್ಕೋಸ್ಕರ ನಾನು ಕೊನೆ ತನಕ ಸಿನಿಮಾಗಳು ನೋಡ್ಬಿಟ್ಟಿದ್ದೀನಿ. ಇದ್ರ ಜೊತೆ ಏನಾದರೂ ನಾನು ಅದನ್ನು ಸರಿಗೆ ಮಾಡ್ತಿಲ್ಲ ಅಂದ್ರೂ ಆಡಿಯನ್ಸ್ಗೆ ಬೋರ್ ಆಗದೆ ಇರೋಂಗೆ ಏನು ಮಾಡ್ಕೊಬೋದು ಅಂದಾಗ ಇಟ್ ಇಸ್ ಆ್ಯಕ್ಚುಲಿ ನಾಟ್ ಅ ರೈಟ್ ವೇ ಟು ಥಿಂಕ್ ಅಬೌಟ್ ಅ ಸ್ಕ್ರಿಪ್ಟ್. ಬಟ್ ನನಗೆ ಅನಿಸಿದ್ದು ಇದನ್ನು ಯೂಸ್ ಮಾಡ್ಕೋಬೋದಾ, ಇದನ್ನು ಟ್ರೈ ಮಾಡೋಣ ಅಂತ. ಬಟ್ ಅದು ಎರಡನ್ನೂ ವರ್ಕ್ ಮಾಡೋಕ್ಕೆ ಶುರು ಮಾಡಿದಾಗ ತುಂಬ ಚೆನ್ನಾಗಿ ಬ್ಲೆಂಡ್ ಆಗೋಯ್ತು ಎರಡೂ. ಸೊ ಇಟ್ ವರ್ಕ್ಡ್ ಔಟ್ ವೆಲ್. ಆ ಥಾಟ್ ನನ್ನ ಮೇಲೆ ನನಗಿದೆ ಡೌಟ್, ಇಟ್ ವರ್ಕ್ಡ್ ಔಟ್ ಇನ್ ಮೈ ಫೇವರ್ ಅಂತ ನನಗೆ ಅನಿಸುತ್ತೆ. ಸರ್, ಇವಾಗ ಅವ್ರು ಹೇಳಿದಾಗೆ ಓಕೆ, ಲವ್ ಜಾನರ್ ಲವ್ ಸ್ಟೋರಿ ಅನ್ನೋದು ವರ್ಲ್ಡ್ ವೈಡ್ ತುಂಬ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಬಟ್ ನಮ್ಮಲ್ಲಿ ಈ ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನೋ ಸಿನಿಮಾಗಳು ಬರ್ತಿರೋ ಸ್ವಲ್ಪ ಕಮ್ಮಿನೇ.
ಮುಂಚೆ ಕಂಪೇರ್ ಮಾಡ್ಕೊಂಡು ಇನ್ಫ್ಯಾಕ್ಟ್ ಮುಂಚೆ ತುಂಬಾ ಸಿನಿಮಾಗಳು ಬರ್ತಿತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಇವಾಗ ಸ್ವಲ್ಪ ಜಾನರ್ ಚೇಂಜ್ ಆಗ್ಬಿಟ್ಟಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಸರ್ ನಿಮ್ಗೆ ಏನ್ ಅನ್ಸುತ್ತೆ ಸರ್, ಈ ಜಾನರ್ ಇವಾಗ ವರ್ಕ್ ಆಗುತ್ತೆ ಅಂತ? ಡೆಫಿನೆಟ್ ಆಗಿ ವರ್ಕೌಟ್ ಆಗುತ್ತೆ. ಬಿಕಾಸ್ ಬರೀ ಲವ್ ಸ್ಟೋರಿ 2.5 hours ನೋಡಬೇಕು ಅಂದರೆ ಎಲ್ಲ ಲವ್ ಸ್ಟೋರೀಸು ರೋಮಿಯೋ ಜೂಲಿಯಟ್ ಆಗಲ್ಲ, ಏಕ್ ದುಜೆ ಕೆ ಲಿಯೆ ಆಗಲ್ಲ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್ ವೆನ್ ಯು ಆ್ಯಡ್ ದೀಸ್ ಎಲಿಮೆಂಟ್ಸ್ ವಿಚ್ ವಿಲ್ ಕೀಪ್ ದ ಆಡಿಯನ್ಸ್ ಎಂಗ್ರಾಸ್ಡ್. ಅಂದರೆ ಥಿಯೇಟ್ರಲ್ಲಿ ಒಂದು 2.5 hours ಕೂತ್ಕೊಂಡು ನೋಡಬೇಕಂದ್ರೆ ಎವ್ರಿ 20 minutesಗೆ ಅವರಿಗೆ ಏನೋ ಒಂದು ಸಮಥಿಂಗ್ ವಿಚ್ ದೇ ಎಕ್ಸ್ಪೆಕ್ಟ್ ಶುಡಂಟ್ ಹ್ಯಾಪನ್. ಸೊ ದೀಸ್ ಆರ್ ಎಲಿಮೆಂಟ್ಸ್ ವಿಚ್ ಆಸ್ ಈ ಸೆಡ್, ಒಂದು ಲವ್ ಸ್ಟೋರಿ ಮಾಡುವಾಗ ಹಿ ಇನ್ಕಾರ್ಪೊರೇಟೆಡ್ ಆಲ್ ದೀಸ್ ಎಲಿಮೆಂಟ್ಸ್ ಇನ್ ದಿಸ್ ಸ್ಕ್ರಿಪ್ಟ್ ವಿಚ್ ಮೇಕ್ಸ್ ದ ನರೇಷನ್ ಮೋರ್ ಇಂಟ್ರೆಸ್ಟಿಂಗ್. ಸೊ ಅದೇ ದಟ್ ಈಸ್ ದ ರೀಸನ್ ಇವನ್ ಐ ವಾಸ್ ಹುಕ್ಡ್ ಆನ್ ಟು ದಿಸ್ ಸ್ಟೋರಿ. ಓಕೆ, ಆ ಟ್ವಿಸ್ಟ್ಗಳು, ಆ ಟರ್ನ್ಸು, ಯಾರು ಏನು ಕಿಲ್ಲರ್ ಬಗ್ಗೆ ಅದು ಹೂ ಇಸ್ ದ್ಯಾಟ್ ಅನ್ನೋದೇ ದ ಮೇನ್ ಕ್ರಕ್ಸ್ ಆಫ್ ದ ಸ್ಟೋರಿ. ಆ್ಯಂಡ್ ಡೆಫಿನೆಟ್ಲಿ ಈ ಥರ ಸಸ್ಪೆನ್ಸ್ ಥ್ರಿಲ್ಲರ್ಸ್ ವಿಲ್ ಡೆಫಿನೆಟ್ಲಿ ವರ್ಕ್ಔಟ್. ಓಕೆ, ಟ್ರೇಲರ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಡಿತೀರಾ, ಸಿಕ್ಕಾಪಟ್ಟೆ ಚೆನ್ನಾಗಿ ಫೈಟ್ ಎಲ್ಲ ಮಾಡ್ತೀರಾ, ಆಮೇಲೆ ಟ್ರೈಲರ್ ಮುಗಿಯೋ ಟೈಮಲ್ಲಿ ನೀವೇ ಸರಿಯಾಗಿ ಹೊಡಿಸ್ಕೊಳ್ತೀರಾ. ಸಿನಿಮಾ ಶುರು ಆದ್ಮೇಲೆ ಹಾಗೆ ಆಯ್ತಾ? ಬಿಕಾಸ್ ಮಧ್ಯದಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ, ಅಂದರೆ ಸಿನಿಮಾದು ಹಾರ್ಡ್ ಡಿಸ್ಕ್ ಏನೋ ಕಳೆದು ಹೋಗುತ್ತೆ, ಸಿನಿಮಾ ರಿಲೀಸ್ಗೆ ರೆಡಿ ಇದ್ದಾಗ ಆ ಥರ ಪ್ರಾಬ್ಲಮ್ ಆಯಿತು, ಅದ್ರ ಬಗ್ಗೆ ಹೇಳ್ತೀರಾ ಹೇಗಾಯಿತು, ಅದು ಏನಕ್ಕಾಯಿತು ಅಂತ? ಕಾಫಿ ಡೇ ಹೋಗಿರ್ತೀವಿ ವಿಜಯನಗರಲ್ಲಿ. ನಾರ್ಮಲಿ ನಾನು ಸ್ವಲ್ಪ ಜಾಸ್ತಿ ಕ್ಯಾಶ್ ಇದ್ದಿದ್ರೆ ಬ್ಯಾಗ್ನ ತೊಗೊಂಡೋಗ್ಬಿಡ್ತಿದ್ದೆ. ಅದರಲ್ಲಿ ಒಂದು 75,000 ಏನೋ ಇತ್ತು. ಸೊ ನಾನು ಬ್ಯಾಗ್ನ ಕಾರಲ್ಲೇ ಬಿಟ್ಟು ಹೋಗಿರ್ತೀನಿ. ಒನ್ ಅವರ್, ಜಾಸ್ತಿನೂ ಅಲ್ಲ, ಈವ್ನಿಂಗ್ ಒಂದು 7:38 ಹಂಗೆ 1 hour ವಾಪಸ್ ಬರ್ತೀನಿ. ಹಿಂದೆ ಕಾರ್ ಗ್ಲಾಸ್ ಹೊಡೆದಿರುತ್ತೆ ಆ್ಯಂಡ್ ಬ್ಯಾಗ್ ಕದ್ಬಿಟ್ಟಿರ್ತಾರೆ. ಅದರಲ್ಲಿ ಒಂದು ಹಾರ್ಡ್ ಡಿಸ್ಕ್, ಮೇನ್ ಇಂಪಾರ್ಟೆಂಟ್ ಟ್ಯಾಬ್ ಇರುತ್ತೆ, ಒಂದು ಸ್ವಲ್ಪ ಕ್ಯಾಶ್ ಆ್ಯಂಡ್ ಹಾರ್ಡ್ ಡಿಸ್ಕ್ ಇರುತ್ತೆ. ಆ ಹಾರ್ಡ್ ಡಿಸ್ಕಲ್ಲಿ ನಮ್ಮದು VFXಗೆ ಕೊಡಬೇಕಾಗಿರೋ ಸ್ವಲ್ಪ ಒರಿಜಿನಲ್ ಶಾರ್ಟ್ಸ್ಗಳಿರುತ್ತೆ. VFXಗೆ ಗ್ರೀನ್ ಸ್ಕ್ರೀನ್ ಶೂಟ್ ಮಾಡಿರೋದು ನಾನು ಡೈರೆಕ್ಟಾಗಿ ಹಾರ್ಡ್ ಡಿಸ್ಕ್ ಕಾಪಿ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಸೊ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಇಮಿಡಿಯೇಟಾಗಿ ವಿಜಯನಗರ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಅಲ್ಲಿ ACP ಚಂದನ್ ಅವ್ರನ್ನ ಮೀಟ್ ಮಾಡ್ತೀನಿ. ಅವ್ರಿಗೆ ಎಲ್ಲ ವಿಷಯ ಅರ್ಥ ಮಾಡಿಸಿದ ಮೇಲೆ, ಹೇಳಿದ್ಮೇಲೆ ಈ ಥರ ಇದೆ ಅಂತ ಅವ್ರು ಇಮಿಡಿಯೇಟಾಗಿ ಒಂದು ಟೀಮ್ ಸೆಟ್ ಮಾಡ್ತಾರೆ. ನನಗೂ ಸಿಗುತ್ತಾ ಇಲ್ವಾ ಅಂತ ಯೋಚನೆ, ಏನಾಗುತ್ತೋ ಅಂತ. ಬಟ್ ಅಲ್ಲಿ ಚಂದನ್ ಅವರು ಒಂಥರ ಹೆಂಗೆ ಹೆಸರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅಂದರೆ ಅಲ್ಲಿ ನೀವು ಸ್ಟೇಷನಲ್ಲಿ ಹೋಗಿ ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸರ್, ಚಂದನ್ ಅವ್ರಿಗೆ ಮಾತಾಡಿದ್ದೀನಿ, ಅವರೇ ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇದ್ದಾರೆ ಅಂತ ವಿಷಯ ಗೊತ್ತಾಗ್ತಿದ್ದಂಗೆ ಅಲ್ಲಿ ಒಂಥರ ಸಿಗುತ್ತೆ ಬಿಡಿ ಸರ್ ನಿಮಗೆ ಅಂತಾರೆ. ಆ್ಯಂಡ್ ಇಮಿಡಿಯೇಟ್ ಅವ್ರ ಟೀಮ್ನ ಇದು ಮಾಡಿ ನೆಕ್ಸ್ಟ್ ಡೇನೇ ಇನ್ಫಾರ್ಮ್ ಮಾಡಿದ್ರು ಯಾರದು ಅಂತ. ಅವರೆಲ್ಲ ಚೆಕ್ ಮಾಡಿ ತಮಿಳ್ನಾಡಿಂದ ಯಾವುದೋ ಒಂದು ಗ್ಯಾಂಗ್ಗಳು ಅದೊಂದು ಊರೇ ಇದೆಯಂತೆ, ರಾಮ್ಜಿನಗರ್ ಅಂತ. ಅಲ್ಲಿಂದ ಸುಮಾರು ಜನ ಅಲ್ಲಿ ಎಲ್ಲರೂ ಆಲ್ಮೋಸ್ಟ್ ಒಂದು ಸ್ವಲ್ಪ ಇದೇ ಥರ ಅಂತ ಹೇಳ್ತಾರೆ. ಐ ಡೋಂಟ್ ನೋ. ಅವ್ರು ಇಲ್ಲಿಗೆ ಬರೋದಂತೆ, ಕಳ್ತನ ಮಾಡಿ ಹೊಟ್ಟೋಗೋದಂತೆ, ಕಾರ್ ಗ್ಲಾಸ್ ಎಲ್ಲ ಹೊಡೆದು. ಆ್ಯಂಡ್ ನಮ್ಮ ಕಾರ್ ಕದಿಯೋಕ್ಕೂ ಮುಂಚೆನೂ ಯಾವುದೋ ಒಂದು ಕ್ಯಾಮ್ರಾ, ಒಂದು 5 lakh worth ಕ್ಯಾಮ್ರಾ ಎಲ್ಲ ಕದಿಯಾನೆ. ಸೊ ಅದಾದಮೇಲೆ ಅವ್ರು ಇಮಿಡಿಯೇಟ್ ಐಡೆಂಟಿಫೈ ಮಾಡ್ತಾರೆ, ಆ ವ್ಯಕ್ತಿ ಯಾರು ಅಂತಲೂ ಐಡೆಂಟಿಫೈ ಮಾಡ್ತಾರೆ, ಯಾವ ಊರು ಅಂತೆಲ್ಲ ಲೊಕೇಟ್ ಮಾಡ್ತಾರೆ. ಆ್ಯಂಡ್ ಅದೇ ಟೀಮ್ನ ಅವರೇ ಅಲ್ಲಿ ಕಳಿಸಿ ಅವ್ರ ಊರೊಳಗಡೆ ಹೋಗಿ ನೀವು ಅರೆಸ್ಟ್ ಮಾಡೋದು ಕಷ್ಟ ಅಂತೆ ಅವ್ರನ್ನ. ಸೊ ಅವ್ರು ರಾತ್ರಿ ಎಲ್ಲ ಕಾದು ಬೆಳಗ್ಗೆ 5ಗೆ ಅವನೇನೋ ನಾಯಿನ ವಾಕಿಂಗ್ ಕರ್ಕೊಂಬರ್ತಾನಂತೆ. ಅಲ್ಲಿಂದ ಆಚೆ ಬಂದಾಗ ಅವನನ್ನು ಹಿಡ್ಕೊಂಡು ಕರ್ಕೊಂಬರ್ತಾರೆ. ಆ್ಯಂಡ್ ಎಲ್ಲ ಇನ್ಕ್ಲೂಡಿಂಗ್ ಒಂದು ಸಣ್ಣ ಪೆಂಡ್ರೈವ್ ಏನಿತ್ತು ಬ್ಯಾಗಲ್ಲಿ ಎಲ್ಲ ರಿಕವರ್ ಮಾಡಿಕೊಟ್ರು. ಸೊ ನಿಮ್ಮ ಮಾಧ್ಯಮದ ಮೂಲಕ ಮತ್ತೆ ಒಂದ್ಸಲಿ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ACP ಚಂದನ್ ಅವ್ರಿಗೆ. ನೆಕ್ಸ್ಟ್ ಸಿನಿಮಾಗ ನಿಮಗೆ ಸ್ಟೋರಿ ಇಲ್ಲೇ ಸಿಕ್ಬಿಡ್ತಾ ಅಂತ? ಬಿಕಾಸ್ ಇದೇ ಒಂದು ಸಿನಿಮಾ ಸ್ಟೋರಿ ತರ ಹೇಳ್ತಾ ಚಂದನ್ ಕ್ಯಾರೆಕ್ಟರ್ ನಾನು ಫಿಕ್ಸ್ ಆಗ್ಬಿಟ್ರೆ ಸರ್ ನಾನೇ ಮಾಡೋದು ಕ್ಯಾರೆಕ್ಟರ್. ಥ್ಯಾಂಕ್ ಯು ಚಂದನ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ ಸಿನಿಮಾ ಅವ್ರು ಮಾಡಿದ್ರೆ ಆ ಕ್ಯಾರೆಕ್ಟರ್ ಹೌದು, ಅದಕ್ಕೆ ಅವ್ರು ಕೂಡ ಒಂದು ಸೆಲ್ಯೂಟ್ ಆಗ್ಬಿಟ್ಟು ಸೇಫ್ಟಿಗೆ ನೀವೇ ಮಾಡಿ. ಸೊ ಸಿನಿಮಾದಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಡೈಲಾಗ್ ಬರುತ್ತೆ, ಅಂದ್ರೆ ಜೀವನದಲ್ಲಿ ತುಂಬಾ ಖುಷಿ ಆಗಿರ್ಬೇಕು ಅಂದ್ರೆ ಏನಿರ್ಬೇಕು ಅಂತ. ಸರ್ ನೀವು ಹೇಳಿ ಸರ್, ಲೈಫಲ್ಲಿ ತುಂಬಾ ಖುಷಿ ಆಗಿರ್ಬೇಕಂದ್ರೆ ಏನಿರ್ಬೇಕು ಸರ್? ಬ್ಯಾಗೇಜ್ ಇರಬಾರ್ದು, ಏನೇನೋ ಥಾಟ್ಸು ಇದೆಲ್ಲ ಇಟ್ಕೋಬಾರ್ದು. ಫ್ರೀಯಾಗಿ ಲೈಟ್ ಆಗಿದ್ರೆ ಲೈಫ್ ಇಸ್ ಬ್ಯೂಟಿಫುಲ್. ಲೈಫ್ ಇಸ್ ವೆರಿ ಸಿಂಪಲ್, ವಿ ಮೇಕ್ ಇಟ್ ಕಾಂಪ್ಲಿಕೇಟೆಡ್. ಓಕೆ, ಅಲ್ಲ ಈಗ ಹುಡುಗರು ಅವ್ರು ಹೇಳಿದಾರಲ್ಲ, ಅಂದ್ರೆ ಕಾಲೇಜ್ ಗೋಯಿಂಗ್ ಹುಡುಗರಿಗೆ ಲೈಫಲ್ಲಿ ಏನಿದ್ರೆ ತುಂಬಾ ಖುಷಿಯಾಗಿರ್ತಾರೆ ಅಂತ ಹೇಳ್ತಾರೆ. ಬ್ಯಾಗೇಜ್ ಎಲ್ಲ ಸ್ವಲ್ಪ ಏಜ್ ಆದ್ಮೇಲೆ ಸ್ವಲ್ಪ ಮೆಚೂರ್ ಆಗಿರೋರ್ಗೆ ಅಂದ್ರೆ ನನಗೆ ಏಜ್ ಆಯ್ತು ಅಂತೀರಾ? ನಿಮ್ಗಲ್ಲ ಸರ್, ನನ್ಗೆ ಏಜ್ ಆಗಿದೆ. ಬಟ್ ಕಾಲೇಜ್ಗೆ ಹೋಗೋ ಹುಡುಗರಿಗೆ ಅಷ್ಟೊಂದೆಲ್ಲ ಸೀರಿಯಸ್ ಆಗಿ ಅರ್ಥ ಆಗಲ್ಲ. ಲವ್ ಇಲ್ಲ ಅಂದ್ರೆ ಲವ್ ಟುವರ್ಡ್ಸ್ ಕಾಲೇಜ್, ಲವ್ ಟುವರ್ಡ್ಸ್ ಕ್ಲಾಸ್ಮೇಟ್ಸ್. ಸರ್ ನೀವು ಹಿಂಗೆಲ್ಲ ಟ್ವಿಸ್ಟ್ ಕೊಡಬಾರ್ದು. ನಾನು ಲವ್ ಆದ್ರೆ ಹುಡುಗಿ ಅಂತ ಹೇಳ್ತೀರಾ? ಅದು ಫೈನಲ್ ಆಗಿ ಹುಡುಗಿಯರು. ಕಾಲೇಜು ಹುಡುಗಿಯರು. ಓಕೆ.